ಪ್ರೀತಿಯ ನಮಸ್ಕಾರ ಮತ್ತು ಸ್ವಾಗತವನ್ನು ಬಯಸುತ್ತಾ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಖಜಾಂಚಿಯಾಗಿರ್ತಕ್ಕಂಥ ರವೀಂದ್ರ ಗುತ್ತೇದಾರ್ ಅವರನ್ನು ಜೊತೆಗಿದ್ದಾರೆ. ಮತ್ತು ಯಾದಗಿರಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಾಮಯ್ಯ ಕವಾಲ್ದಾರ್ ಅವರು ಜೊತೆಗಿದ್ದಾರೆ. ಮತ್ತು ಶಾಪುರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ಜಸೂರ್ ಅವರಿದ್ದಾರೆ. ಮತ್ತು ಯಾದಗಿರಿ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದ್ರೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಹಮ್ಮಿಕೊಂಡಿದ್ವಿ. ಒಂದೇ ವೇದಿಕೆಯಲ್ಲಿ ಒಂದೈದು ವಿಶೇಷ ಉಪನ್ಯಾಸ ಮಾಡಿಸ್ತಿದ್ವಿ. ಅಲ್ಲಿ ಯಾಕೆ ವಿಶೇಷ ಉಪನ್ಯಾಸ ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿರೋದ್ರಿಂದ ಇವರು ವಿಶೇಷ ಉಪನ್ಯಾಸದ ವಿಷಯ ಉಪನ್ಯಾಸಕ ವಿದ್ಯಾರ್ಥಿ ಸಮಾಜ ಅಂತ. ನಮ್ಮ ಉಪನ್ಯಾಸಕರ ಜವಾಬ್ದಾರಿ ವಿದ್ಯಾರ್ಥಿಗಳು ಅಷ್ಟೇ ನಿರ್ವಹಿಸೋದ ಮತ್ತು ಸಮಾಜದೊಂದಿಗೆ ಉಪನ್ಯಾಸಕ್ಕೆ ಸಂಬಂಧ ಆದಾಗಿಲ್ಲ. ಸಮಾಜದ ಅಭಿವೃದ್ಧಿಯಲ್ಲಿ ಉಪನ್ಯಾಸಕರ ಪಾತ್ರ ಏನು ಅನ್ನೋದ್ರ ಕುರಿತು ಚರ್ಚಿಸಲಿಕ್ಕೆ ಡಾಕ್ಟರ್ ಶಿವಕುಮಾರ್ ಅಂತೇಳಿ ಅಕ್ಕ IAS ಅಕಾಡೆಮಿ ಬೆಂಗಳೂರದವರು ಈ ನಮ್ಮ ಯಾದಗಿರಿಯಲ್ಲಿ ಬಂದು UPSCಯಲ್ಲಿ 4 ಜನ ಪಾಸ್ ಆದಲ್ಲ. ಆ 4 ಜನ ಸ್ಪರ್ಧಾಳುಗಳು ಕನ್ನಡದ ತರಬೇತಿಯನ್ನು ಡಾಕ್ಟರ್ ಶಿವಕುಮಾರ್ ಅವರು ಕೊಟ್ಟಾರ. ಇವರಿಂದನೇ ತರಬೇತಿಯನ್ನು ಕೊಟ್ಟಾರ. ಇಡೀ ಕರ್ನಾಟಕದಲ್ಲಿ ಎಷ್ಟು ಮಂದಿ IAS ಆಗಿ ಹೋಗ್ತಾರ ಕರ್ನಾಟಕದವರು ಅವರೆಲ್ಲ ಕನ್ನಡ ಒಂದು ಶಿವಕುಮಾರ್ ಅವರಿಂದನೇ ಕನ್ನಡದಲ್ಲಿ ಬೋಧನೆ ಮಾಡಿದಾಗ ಪಡ್ಕೊಂಡಾರ ಅಂತ ಹೇಳಕ್ಕೆ ಭಾಳ ಇಷ್ಟ ಆಗ್ತದೆ. ಅವರು ನಮ್ಮ ಭಾಗಕ್ಕೆ ಬರೋದು ಭಾಳ ಸಂತೋಷ. ಮತ್ತು ನಮ್ಮ ಹುಡುಗರನ್ನು ಉದ್ದೇಶಿಸಿ ಮಾರ್ಗದರ್ಶನ ನೀಡಲಿ ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಅವರನ್ನು ಕಳಿಸ್ತಿದ್ವಿ. ಬರೀ ಉಪನ್ಯಾಸಕರ ಕಾರ್ಯಕ್ರಮ ಉಪನ್ಯಾಸಕರಿಗೆ ಅಭಿನಂದನೆಗೆ ಸೀಮಿತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿಗೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಬರಲಿ ಅನ್ನೋ ಸಲುವಾಗಿ ಉಪನ್ಯಾಸಕರಿದ್ವಿ. ಮತ್ತು ಅಭಿನಂದನೆ ಕಾರ್ಯಕ್ರಮ ಅಂತ ನಮ್ಮ ಹೊಸ ನೂತನ ಪದಾಧಿಕಾರಿಗಳಾದ ನಂತರ ಈ ಯಾದಗಿರಿ ಜಿಲ್ಲೆಯ 5 ತಾಲೂಕುಗಳಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡಿವಿ. ಮತ್ತು ಜಿಲ್ಲೆಯಲ್ಲಿ ನಾಮನಿರ್ದೇಶಿತ ಸದಸ್ಯರನ್ನು ನೇಮಕ ಮಾಡಿವಿ. ಅವರಿಗೆ ಜಿಲ್ಲಾ ಪದಾಧಿಕಾರಿಗಳಿಂದ ಜಿಲ್ಲಾ ವೇದಿಕೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅದ ಅಂತ. ಮತ್ತು ಮೂರನೇದು ವಿಷಯ ಏನು ಚರ್ಚೆ ಆಗ್ತದೆ ಅಂದರೆ ಪ್ರತಿಭಾ ಪುರಸ್ಕಾರ ಅಂತೇಳಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಟಾಪ್ 10 ತಂದ್ವಿ. ಆರ್ಟ್ಸ್ದಲ್ಲಿ 10 ಜನ ವಿದ್ಯಾರ್ಥಿ, ಕಾಮರ್ಸ್ 10, ಸೈನ್ಸ್ 10 ಟಾಪ್ 10 ತೆಗೆದ ಸಂದರ್ಭದಲ್ಲಿ ಒಂದೊಂದು ನಂಬರ್ ತಗೊಂಡ ನಂತರ 596, 95, 570 ತಗೊಂಡ ನಂತರ ಸಂಖ್ಯೆ 30 ಆಗ್ಯಾವ. ಕಾಮರ್ಸ್ದಲ್ಲಿ 36, ಆರ್ಟ್ಸ್ದಲ್ಲಿ 36, ಸೈನ್ಸ್ದಲ್ಲಿ 36. ಈ 90 ಜನ ವಿದ್ಯಾರ್ಥಿಗಳು ಏನು ಡಿಸ್ಟಿಕ್ ರ್ಯಾಂಕ್ ಪಡ್ತಾರ ಆ ವಿದ್ಯಾರ್ಥಿಗಳಿಗೆ ಕೂಡ ಒಂದಿಷ್ಟು ಗೌರವಿಸ್ತಕ್ಕಂಥ ಕೆಲಸ ಮಾಡಿ ಮತ್ತು ಮುಂಬರುವ ವಿದ್ಯಾರ್ಥಿಗಳಿಗೆ ಅವರ ಸ್ಫೂರ್ತಿ ಮಾಡಲ್ ಆಗಲಿ, ಅದೊಂದು ಪ್ರೇರಣೆ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ 3 ವಿಷಯ ಆಧಾರಿತವಾದಂಥ ಒಂದು ಸಮಾರಂಭವನ್ನು ಅಂದು ಯಾದಗಿರಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಚಿತ್ತಾಪುರ ರೋಡ್ ಯಾದಗಿರಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚನ್ನರೆಡ್ಡಿ ಪಾಟೀಲ್ ಅವರು ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಸರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಭಾವಚಿತ್ರಕ್ಕೆ ಪುಷ್ಪಾರ್ಚನೆ MLC ಆಗಿರ್ತಕ್ಕಂಥ ಶಶಿ ಜಿ ನಮೋಶಿಯವರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶರಣಪ್ಪ ಭಟ್ಟೂರ್ ಅವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡ್ತಾರೆ. ಈ ಪ್ರಶಸ್ತಿ ಪ್ರದಾನ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ನಮ್ಮ ಸಂಘದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮಯ್ಯ ಪುರ್ಲೆ ಅವರು ಮತ್ತು ನಮ್ಮ ಸಂಘದ ರಾಜ್ಯಾಧ್ಯಕ್ಷ ಹಿಂಗೇಗೌಡರು ಪ್ರಶಸ್ತಿ ಪ್ರದಾನ ಮಾಡ್ತಾರ ಅಂತ ವಿಶೇಷ ಉಪನ್ಯಾಸ ಡಾಕ್ಟರ್ ಶಿವಕುಮಾರ್ ಅವರು ಮಾಡ್ತಾರೆ. ಅಧ್ಯಕ್ಷತೆಯನ್ನು ನಮ್ಮ ಸಂಘದ ನಾನು ಜಿಲ್ಲಾಧ್ಯಕ್ಷನಾಗಿರ್ತಕ್ಕಂಥ ರವೀಂದ್ರ ಬಸವಣ್ಣವರ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ನಮ್ಮ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಸುದೀಪ್ EC ಅವರು ಮುಖ್ಯ ಅತಿಥಿಗಳು. ಮತ್ತು ಪ್ರಾಚಾರ್ಯ ಸಂಘ, ಉಪನ್ಯಾಸಕರ ಸಂಘ ಮತ್ತು ಪ್ರಾಚಾರ್ಯ ಸಂಘ 2 ಜಂಟಿಯಾಗಿರೋದ್ರಿಂದ ಟ್ರಾನ್ಸ್ಫಾರ್ಮ್ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಘುಗೌಡ ಪಾಟೀಲ್ ಅವರು ಮುಖ್ಯ ಅತಿಥಿಯಾಗಿರ್ತಾರೆ. ನಮ್ಮ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶರಣಗೌಡ ಅವರು ಆಗಮಿಸಿದ್ದಾರೆ. ಜಿಲ್ಲಾ ನೌಕರ ಸಂಘದ ಜಿಲ್ಲಾಧ್ಯಕ್ಷ ರಾಯಗೌಡ ಅವರು ಮತ್ತು ಸುಭಾಷ್ ಚಂದ್ರ ಕೋಲಿಗೆ ಅವರು, ಭೀಮಪ್ಪ ಹೆಚ್ಚುಗೊಲ್ಲರ್ ಅಂತೇಳಿ ನಮ್ಮ ಸಂಘದ ರಾಜ್ಯ ಕಾರ್ಯದರ್ಶಿಯಾರ ಅವರು ಆಗಮಿಸಿದ್ದಾರೆ. ಮತ್ತು ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಉಪನ್ಯಾಸಕರ ಸಂಘ ಜಿಲ್ಲಾಧ್ಯಕ್ಷ NT ರಂಗೋಲಿ ಅವರು ಆಗಮಿಸಿದ್ದಾರೆ. ಅಶೋಕ್ ಕೆಂಬಾಗ್ ಅವರು ಪ್ರೌಢಶಾಲಾ ವಿಭಾಗದ ಅಧ್ಯಕ್ಷರು ಅವರು ಬರ್ತಿದ್ದಾರೆ. ರಾಘವೇಂದ್ರ ಅರಳಳ್ಳಿ ಅವರು ಪ್ರಾಥಮಿಕ ಶಾಲಾ ನೌಕರ ಶಿಕ್ಷಕರ ಸಂಘದ ಅಧ್ಯಕ್ಷರು ಅವರಂತ ಮಾಂತೇಶ್ ಕಲಾಲ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಅಂತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ನಮ್ಮ BR ರಂಜೇಶ್ವರ ಅವರು, ಯಾದಗಿರಿಯ ಸಾಬಯ್ಯ ಕವಾಲ್ದಾರ್, ಮೋನಯ್ಯ ಗೋಣ, ದೇವೇಂದ್ರಪ್ಪ ಇವರು ಗೌರವ ಉಪಸ್ಥಿತರಿರಲಿದ್ದಾರೆ. ಇದೇ ಸಂದರ್ಭದಲ್ಲಿ ಈ 5 ತಾಲೂಕು ಪದಾಧಿಕಾರಿಗಳು ಮತ್ತು ಜಿಲ್ಲೆಗೆ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಪದಾಧಿಕಾರಿಗಳನ್ನು ಸನ್ಮಾನಿಸ್ತಕ್ಕಂಥ
ಕಾರ್ಯಕ್ರಮ ಆದ ಅಂತಕ್ಕಂಥದ್ದು. ಈ ಕಾರ್ಯಕ್ರಮ ಇಷ್ಟು ಅವತ್ತಿನ ದಿನ ಕಾರ್ಯಕ್ರಮ ನಡೆಸ್ತದೆ. ಇನ್ನೊಂದು ವಿಶೇಷತೆ ಏನಂದರೆ ಕೊನೆಯದಾಗಿ ನಾವು ಇಲ್ಲಿ ವೈಯಕ್ತಿಕ 100% ನಾವು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಕೊಡಿಸಿದಂಗಾಯಿತು, ಅಭಿನಂದನಾ ಕಾರ್ಯಕ್ರಮ ಮಾಡಿದಂಗೆ ಪದಾಧಿಕಾರಿಗಳಿಗೆ, ಮತ್ತು ಇಂಡಿವಿಜುವಲ್ ಸಬ್ಜೆಕ್ಟಲ್ಲಿ ಯಾರು ಒಂದು 6 ಸಬ್ಜೆಕ್ಟಲ್ಲಿ ಯಾರಾದರೂ ಒಬ್ಬ ಸಬ್ಜೆಕ್ಟು 100% ರಿಸಲ್ಟ್ ಮಾಡಿದ್ದ ಅಂತಂದ್ರೆ ಅಂಥ ಉಪನ್ಯಾಸಕರನ್ನು ಗುರುತಿಸಿ ಅವರಿಗೆ ಕೂಡ ಆ ವೇದಿಕೆಯಲ್ಲಿ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಅದ. ಮತ್ತು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 100% ಫಲಿತಾಂಶ ಬಂದಂಥ ಕಾಲೇಜು ಯಾವ ಕಾಲೇಜ್ 100% ಫಲಿತಾಂಶ ಬಂದದ ಅಂಥ ಪ್ರಾಂಶುಪಾಲರಿಗೆ, ಅಂದರೆ ಇಡೀ ಕಾಲೇಜಿಗೆ ಶ್ರಮ ಪ್ರಾಂಶುಪಾಲರಾಗಿರ್ತಾರೆ. ಹಾಗಾಗಿ ಅಂಥ ಪ್ರಾಂಶುಪಾಲರನ್ನು ಗುರುತಿಸಿ ಅವರಿಗೆ ಕೂಡ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯ ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಇಂದು ಇದು ಸುದ್ದಿಯನ್ನು ಬಿತ್ತರಿಸುವ ಮುಖಾಂತರ ಹೆಚ್ಚೆಚ್ಚು ಪ್ರಚಾರ ಮಾಡಿರಿ ಅಂತಕ್ಕಂಥದ್ದು. ನಮ್ಮಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿರಿ. ಈಗ ನಾವು ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದಿಂದ ಜಿಲ್ಲಾ ಮಟ್ಟದಲ್ಲಿ ಇದು ವಿಶೇಷವಾಗಿ ವಿಭಿನ್ನವಾಗಿ ಮತ್ತೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದಕ್ಕೆ ಇದೆಲ್ಲ ಪ್ರಚಾರ ಆಗಬೇಕಂತ ಕಾರಣ ಮಾಧ್ಯಮ ಇರಲಿಲ್ಲ ಅಂದ್ರೆ ನಾವು ಎಷ್ಟು ಮಾಡಿದ್ರೆ ಅದು ವ್ಯರ್ಥ ಅಂತ ನಾನು ವೈಯಕ್ತಿಕವಾಗಿ ಭಾಷಕೊಂಡಿದ್ದೀನಿ. ಹೀಗಾಗಿ ಈ ಸುದ್ದಿಯನ್ನು ತಾವು ಹೆಚ್ಚು ಪ್ರಚಾರಗೊಳಿಸೋದ್ರೊಂದಿಗೆ ವ್ಯಾಪಕ ಪ್ರಚಾರ ಮಾಡೋದ್ರೊಂದಿಗೆ ನಮಗೆ ಮತ್ತು ಬೇರೆ ಆಸಕ್ತಿ ಆದಾಗ ಬೇರೆ ಈಗ ನಮ್ಮ ಭಾಗದಲ್ಲಿ ವಿದ್ಯಾರ್ಥಿಗಳು ಕೂಡ ಲೈಬ್ರರಿಯಲ್ಲಿ ಓದ್ತಿದ್ದಾರೆ. ಈ ಡಾಕ್ಟರ್ ಶಿವಕುಮಾರ್ ಅವರು ಬರ್ತಾರಂತ ಅವರನ್ನ ವಿದ್ಯಾರ್ಥಿಗಳು ಬಂದರೂ ಕೂಡ ಆ ವಿಶೇಷ ಉಪನ್ಯಾಸವನ್ನು ಆಲಿಸ್ಬೋದು, ಅಂಥವ್ರು ಬರ್ಲಿಕ್ಕೂ ಕೂಡ ಅವಕಾಶ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇವತ್ತಿನ ಈ ಪತ್ರಿಕೆ ಗೋಷ್ಠಿಯನ್ನು ಇಲ್ಲಿಗೆ